ಹಲೋ ಫ್ರೆಂಡ್ಸ್, ಅರ್ಚನಾ ಗ್ಲ್ಯಾಮರ್ ಗೈಡ್ಗೆ ಎಲ್ಲರಿಗೆ ಕೂಡ ಸ್ವಾಗತ. ಇವತ್ತಿನ ದಿವಸ ಒಂದು ಸ್ಕಿನ್ ಕೇರ್ ಟಿಪ್ಸ್ ಜೊತೆ ಬಂದಿದ್ದೇನೆ. ಹಾಗೆ ಇದು ಬಂಗು, ಮುಖದಲ್ಲಿರುವ ಕಲೆ, ಪಿಗ್ಮೆಂಟೇಷನ್ನು, ಟ್ಯಾನ್ ಆದಂಥ ಸ್ಕಿನ್ ಎಲ್ಲವನ್ನು ಕೂಡ ಕಡಿಮೆ ಮಾಡುತ್ತೆ. ಈ ರೆಮಿಡಿ ಸುಲಭವಾಗಿ ಮನೆಯಲ್ಲಿ ₹1 ಖರ್ಚಿಲ್ಲದೆ ಮಾಡಿಕೊಳ್ಳುವಂತಹ, ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂತಹ ಒಂದು ರೆಮಿಡಿ. ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಮೊದಲಿಗೆ ಇಲ್ಲಿ ಒಂದು ಬೀಟ್ರೋಟನ್ನು ತುರಿತಾ ಇದ್ದೇನೆ. ಬೀಟ್ರೂಟು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ನೀವು ಮಾರ್ನಿಂಗ್ ಯಾವಾಗಲೂ ಬೀಟ್ರೂಟ್ ಹಸಿಯಾಗಿ ತುರಿದು ಅದನ್ನು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಕೂಡ ಸ್ಕಿನ್ ಗ್ಲೋ ಆಗಿರ್ತದೆ. ಅದೇ ರೀತಿ ಬೀಟ್ರೂಟ್ ರಸದಲ್ಲಿ ಸ್ಕಿನ್ನಿಗೆ ಬೇಕಾದಂತಹ ತುಂಬ ಅಂಶಗಳಿದೆ. ಅದು ಸ್ಕಿನ್ನನ್ನು ಗ್ಲೋ ಮಾಡ್ತದೆ. ಹಾಗೆ ನಿಮ್ಮ ಮುಖದಲ್ಲಿರುವ ಕಲೆ, ಏಜಿಂಗ್ ಇರ್ಬೋದು, ಪಿಗ್ಮೆಂಟೇಷನ್ ಇರ್ಬೋದು, ಎಲ್ಲವನ್ನು ಕೂಡ ಹೋಗಲಾಡಿಸುತ್ತೆ. ಹಾಗಾಗಿ ಇಲ್ಲಿ ಈಗ ಬೇರೆ ಕೆಲವು ಇಂಗ್ರೀಡಿಯೆಂಟ್ಸ್ ಕೂಡ ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಮೊದಲಿಗೆ ಈಗ ಬೀಟ್ರೂಟನ್ನು ತುರಿದು ಅದರ ರಸವನ್ನು ತಗೊಳ್ತಾ ಇದ್ದೇನೆ. ಇಲ್ಲಿ ಯಾವುದೇ ನೀರು ಏನು ಕೂಡ ಬಳಸಲಿಕ್ಕಿಲ್ಲ. ಹಾಗೆಯೇ ಬೀಟ್ರೂಟ್ ರಸವನ್ನು ತೆಗಿಬೇಕು. ಹಾಗೆ ನೀವು ಬೇಕಾದರೆ ಸ್ವಲ್ಪ ಜಾಸ್ತಿ ಕೂಡ ಮಾಡ್ಕೊಳ್ಬೋದು. ನಾನು 1 ವಾರಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ಳೋದು. ಯಾಕೆಂದರೆ ನಾವು ಯಾವುದೇ ಪ್ರಿಸರ್ವೇಟಿವ್ಸ್ ಏನು ಕೂಡ ಬಳಸದ ಕಾರಣ ಈ ಥರ ಮಾಡಿದಂತಹ ಕ್ರೀಮನ್ನು 1 ವಾರಕ್ಕಿಂತ ಜಾಸ್ತಿ ಇಟ್ಕೊಳ್ಳಿಕ್ಕಾಗೋದಿಲ್ಲ. ಹಾಗೆ ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಇಡುವಂಥದ್ದು. ಈ 1 ವಾರ ನೀವು ನೈಟ್ ಹಚ್ಚಿ ನೋಡಿ, 7 ದಿವಸದಲ್ಲಿ ನಿಮ್ಮ ಮುಖದಲ್ಲಿರುವ ಒಂದು ರ್ಯಾಶ್, ಒಂಥರ ರಫ್ ಆಗಿರುವಂಥ ಸ್ಕಿನ್ನು ಸ್ಮೂತಾಗಿ ಬರ್ತದೆ. ಹಾಗೆ ಇದಕ್ಕೊಂದು 4 ಸ್ಪೂನಷ್ಟು ರೋಸ್ ವಾಟರನ್ನು ಹಾಕ್ಕೊಳ್ಳೋದು. ರೋಸ್ ವಾಟರ್ ಹಾಕೋದ್ರಿಂದ ತುಂಬಾ ಒಂದು ಸ್ಮೆಲ್ ಅದರದ್ದು ಚೆನ್ನಾಗಿರ್ತದೆ. ರೋಸ್ ಸ್ಮೆಲ್ ಇದೆ ಅಲ್ವಾ, ತುಂಬಾ ಚೆನ್ನಾಗಿರ್ತದೆ. ಹಾಗೆ ಬೀಟ್ರೂಟ್ ರಸ ಮತ್ತು ರೋಸ್ ವಾಟರ್ ಸೇರಿದರೆ ಅದು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಹಾಗೆ ನಾನು ಇದಕ್ಕೆ 1 ಚಮಚದಷ್ಟು ಕಾರ್ನ್ ಫ್ಲೋರನ್ನು ಯೂಸ್ ಮಾಡ್ತಿದ್ದೇನೆ. ನಿಮ್ಮ ಹತ್ರ ಎಲ್ಲಾದರೂ ಕಾರ್ನ್ ಫ್ಲೋರ್ ಇಲ್ಲ ಅಂತ ಆದರೆ ಅಕ್ಕಿ ಹುಡಿಯನ್ನು ಬಳಸ್ಬೋದು. ಆದರೆ ಅಕ್ಕಿ ಹುಡಿ ತುಂಬ ತರಿ ಇರ್ತದೆ. ಹಾಗಾಗಿ ತರಿ ಬೇಡ, ಅಕ್ಕಿ ಹುಡಿ ಬೇಡ. ಅದರ ಬದಲು ನೀವು ಕಾರ್ನ್ ಫ್ಲೋರನ್ನು ಬಳಸಿದರೆ ಒಳ್ಳೆಯದು. ಹಾಗೆ ಇದನ್ನು ಒಂದು ದಪ್ಪ ತಳದ ಪಾತ್ರೆಗೆ ಹಾಕ್ಕೊಳ್ಳಿ. ಹಾಗೆ ಇದು ಸಣ್ಣ ಉರಿಯಲ್ಲಿ ಬೇಗನೆ ಅಡಿ ಹಿಡಿತದೆ. ಜಸ್ಟ್ ಸಣ್ಣ ಉರಿಯಲ್ಲಿ 2 ನಿಮಿಷ ಕಲಸಿದರೆ ಸಾಕು. ಈ ಕ್ರೀಮಾಗಿ ಅದು ಗಟ್ಟಿ ಆಗ್ತದೆ. ತಳ ಹಿಡಿತದೆ ಅಂತ ಅನಿಸಿದರೆ ಗ್ಯಾಸ್ ಆಫ್ ಮಾಡಿಬಿಡಿ. 2 ನಿಮಿಷ ಕೂಡ ಬೇಕಾಗೋದಿಲ್ಲ, 1 ನಿಮಿಷದಲ್ಲೇ ಇದು ಕ್ರೀಮ್ ಆಗ್ತದೆ. ಅದಾದ ನಂತರ ಇದನ್ನು ಬೇರೆ ಬೌಲಿಗೆ ಶಿಫ್ಟ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಹತ್ರ ರೋಸ್ ವಾಟ್ರ್ ಇಲ್ಲ ಅಂತಾದರೆ ನೀವು ಅಲೋವೆರಾ ಕೂಡ ಹಾಕ್ಕೊಳ್ಬೋದು. ರೋಸ್ ವಾಟ್ರ್ ಸಾಧಾರಣ ಮನೆಯಲ್ಲಿ ಎಲ್ಲರಿಗೂ ಇರುತ್ತಲ್ವ, ಹಾಗೆ ಇದಕ್ಕೆ ಕೊನೆಯಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲನ್ನು ಹಾಕ್ಕೊಳ್ಳೋದು. ವಿಟಮಿನ್ ಇ ಅಂತ ಹೇಳಿದರೆ ಸ್ಕಿನ್ನಿಗೆ ಅದು ತುಂಬಾ ಒಳ್ಳೆಯದು. ಹಾಗೆ ಗ್ಲೋ ಕೊಡ್ತದೆ, ನಿಮ್ಮ ಮುಖದಲ್ಲಿನ ಕಲೆಯನ್ನು ಹೋಗಲಾಡಿಸ್ತದೆ, ಸುಕ್ಕು, ನೆರಿಗೆ ಎಲ್ಲ ಬಂದಂಥದ್ದನ್ನು ಕಡಿಮೆ ಮಾಡ್ತದೆ, ಪಿಗ್ಮೆಂಟೇಷನನ್ನು ಹೋಗಲಾಡಿಸ್ತದೆ. ಹಾಗೆ ಬಿಸಿಲಿಗೆ ಹೋಗಿ ನಿಮ್ಮ ಸ್ಕಿನ್ ಟ್ಯಾನ್ ಆಗಿದರೆ ಅದು ಕೂಡ ರಿಮೂವ್ ಆಗ್ತದೆ. ನೀವು 7 ದಿನ ಹಚ್ಚಿ ನೋಡಿ, ನಿಮಗೆ ಒಳ್ಳೆ ರಿಸಲ್ಟ್ ಬರ್ತದೆ. ಹಾಕಿದ ತಕ್ಷಣ 1 ದಿವಸದಲ್ಲಿ ಇದಕ್ಕೆ ಒಳ್ಳೆ ರಿಸಲ್ಟ್, ಕೂಡಲೇ ನಿಮಗೆ ಇನ್ಸ್ಟಂಟಾಗಿ ಸಾಫ್ಟ್ ಆಗ್ತದೆ ಸ್ಕಿನ್. ಹಾಗೆ ನೀವು ಕಾರ್ನ್ ಫ್ಲೋರನ್ನೇ ಬಳಸಿ. ಹಾಗೆ ಇಲ್ಲಿ ನಾನು ಆಲಿವ್ ಆಯಿಲನ್ನು 2 ಚಮಚ ಹಾಕ್ಕೊಂಡಿದ್ದೇನೆ. ನಿಮ್ಮ ಹತ್ರ ಆಲಿವ್ ಆಯಿಲ್ ಇದ್ದರೆ ಹಾಕಿ, ಅದಿಲ್ಲ ಅಂತಾದರೆ ತೆಂಗಿನೆಣ್ಣೆ ಆದರೂ ಹಾಕ್ಕೊಳ್ಬೋದು. ಅದಿಲ್ಲ ಅಂತಾದರೆ ಬಾದಾಮ್ ಆಯಿಲ್ ಇತ್ತಂತಾದರೆ ಅದಾದರೂ ಹಾಕ್ಕೊಳ್ಬೋದು. ಯಾವುದಾದ್ರೂ ಓಕೆ, ತೊಂದರೆ ಇಲ್ಲ. ತೆಂಗಿನೆಣ್ಣೆ ಅಂತೂ ಮನೆಯಲ್ಲಿ ಇದ್ದೇ ಇರ್ತದಲ್ಲ, ಅದನ್ನು ಹಾಕ್ಕೊಳ್ಬೋದು. ಇದನ್ನು ಹಾಕ್ಕೊಳ್ಳೋದ್ರಿಂದ ಒಂದು ಕ್ರೀಮಾಗಿ ರೆಡಿ ಆಗ್ತದೆ. ಇದನ್ನು ನಾನು ಒಂದು ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ. 1 ವಾರಕ್ಕೆ ಯೂಸ್ ಮಾಡ್ಬೋದು. ಸ್ಕಿನ್ ತುಂಬಾ ಸಾಫ್ಟ್ ಆಗ್ತದೆ. ಹಾಗೆ ಪಿಂಕಿಶ್ ಆಗ್ತದೆ ಕಲರ್. ಇದನ್ನು ಹಚ್ಚುವಾಗ ಮುಖಕ್ಕೆ ಯಾವುದು ಕಲರ್ ಹಿಡ್ದಾಗೆ ಆಗೋದು ಎಂತ ಇಲ್ಲ. ಹಾಗೆ ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಹಾಗಾಗಿ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ನೀವು ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡ್ತೀರಾ ಅಂತ ಆದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದರಲ್ಲಿ ನಾನು ಬೇರೆ ಸ್ಕಿನ್ ಕೇರ್ ಟಿಪ್ಸ್ ಹಾಗೆ ಹೇರ್ ಕೇರ್ ಟಿಪ್ಸನ್ನು ಹಾಕ್ತಾನೇ ಇರ್ತೇನೆ, ನೀವು ಖಂಡಿತ ನೋಡ್ಬೋದು. ಹಾಗೆ ಇದನ್ನು ಒಂದ್ಸತಿ ಟ್ರೈ ಮಾಡಿ, ನಿಮಗೆ
ಖಂಡಿತ ರಿಸಲ್ಟ್ ಬರ್ತದೆ. ನೋಡಿ ಇದನ್ನು ಈಗ ಒಂದು ಕಂಟೈನರ್ಗೆ ಹಾಕಿ ಇಟ್ಕೊಂಡೆ. ಇದು ನನಗೆ ಸ್ವಲ್ಪ ಸ್ವಲ್ಪನೇ ಮುಖಕ್ಕೆ ಹಚ್ಚಿಕೊಳ್ಳಲಿಕ್ಕೆ 1 ವಾರಕ್ಕೆ ಸಾಕಾಗ್ತದೆ. ಮತ್ತೆ ಪ್ರಿಪರೇಷನ್ ಮಾಡಬೇಕಾಗ್ತದೆ. ಹಾಗೆ ತುಂಬ ಮುಖದಲ್ಲಿ ಕಪ್ಪು ಕಲೆ ಇದ್ದವರು ಇದನ್ನು 1 ವಾರ ಹಚ್ಚಿ ನೋಡಿ ನಿಮ್ಮ ಸ್ಕಿನ್ ಹೇಗೆ ಆಗ್ತದೆ ಅಂಥೇಳಿ ನೀವೇ ಕಮೆಂಟ್ ಮಾಡ್ತೀರಾ ನನಗೆ. ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳಿ. ಖಂಡಿತವಾಗಿ ಕೂಡ ನೋಡಿ, ಹಾಕಿದ ತಕ್ಷಣ ಸ್ಕಿನ್ ಗ್ಲೋ ನೋಡಿ ಹೇಗೆ ಮಿಂಚ್ತಾ ಉಂಟು ಕೈ ಅಂಥೇಳಿ. ಮುಖದಲ್ಲಿ ಒಂದು 40 ಏಜ್ ಆದ ತಕ್ಷಣ ನಮ್ಮ ಮುಖದಲ್ಲಿ ಒಂದು ಕಪ್ಪು ಕಲೆ ಕಾಣಿಸ್ತದೆ, ಅಂಥದ್ದಕ್ಕೆ ಕೂಡ ಆಗ್ತದೆ. ಇದು ಪಿಗ್ಮೆಂಟೇಷನ್ ಇದ್ದದ್ದು ಕೂಡ ಹೋಗಲಾಡಿಸ್ತದೆ. ತುಂಬಾ ಒಳ್ಳೆಯದಾದಂತಹ 10 ರೂಪಾಯಿಯಲ್ಲಿ ನಿಮಗೆ ಆಗುವಂತಹ ಒಂದು ಸುಲಭವಾದ ರೆಮಿಡಿ ಅಂತ ಹೇಳ್ಬೋದು. ನಾನು ಇದನ್ನು ಮುಖಕ್ಕೆ ಇಲ್ಲಿ ಹಚ್ಚಿಕೊಳ್ತಾ ಇದ್ದೇನೆ. ನೋಡಿ ನನ್ನ ಸ್ಕಿನ್ನಿಗೆ ಹೇಗೆ ಆಗಿದೆ. ಬಿಸಿಲಿಗೆ ಹೋಗಿದ್ದೆ ನಾನು, ಸ್ವಲ್ಪ ಟ್ಯಾನ್ ಆಗಿತ್ತು ಸ್ಕಿನ್. ಇದನ್ನು ಹಾಕಿದರೆ ನಮ್ಮ ಒಂದು ಸ್ಕಿನ್ ಗ್ಲಾಸ್ ಸ್ಕಿನ್ ಥರ ಪಿಂಕಿಶ್ ಆಗಿ ತುಂಬಾ ಚೆನ್ನಾಗಿ ಬರ್ತದೆ. ಬೀಟ್ರೂಟಲ್ಲಿ ಅಷ್ಟು ಸ್ಕಿನ್ನಿಗೆ ಬೇಕಾದಂತಹ ಅಂಶ ಇದೆ. ಹಾಗೆ ನೀವು ಜೊತೆಗೆ ಬೀಟ್ರೂಟ್ ಜ್ಯೂಸ್ ಕೂಡ ಡೈಲಿ ಕುಡೀರಿ, ಇದರಿಂದ ಸ್ಕಿನ್ ಗ್ಲೋ ಆಗಿರ್ತದೆ. ಇದನ್ನು ಮುಖಕ್ಕೆ ಚೆನ್ನಾಗಿ ಹಚ್ಚಿಕೊಳ್ಳಬೇಕು. ನೈಟ್ ಹಚ್ಚಿಕೊಂಡು ಬೇಕಾದರೆ ನೀವು ಒಂದು ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡ್ಕೊಳ್ಬೋದು, ಅಥವಾ ಒಂದು ಸ್ವಲ್ಪ ಕ್ರೀಮ್ ತಗೊಂಡು ನೈಟ್ ಹಚ್ಚಿಬಿಟ್ಟು ಆಮೇಲೆ ಮರುದಿವಸ ಬೆಳಿಗ್ಗೆ ಕೂಡ ವಾಶ್ ಮಾಡ್ಕೊಳ್ಬೋದು. ನಿಮಗೆ ಹೇಗೆ ಕಂಫರ್ಟ್ ಆಗ್ತದೆ ಹಾಗೆ ಮಾಡಿಕೊಳ್ಳಿ. ನೈಟ್ ಇಲ್ಲ ಅಂತ ಆದರೆ ಮಲಗೋದಕ್ಕೆ ಅರ್ಧ ಗಂಟೆ ಮುಂಚೆ ಹಚ್ಚಿ ಫೇಸ್ ವಾಶ್ ಮಾಡಿ ಮಲ್ಕೊಳ್ಬೋದು. ಇದನ್ನು ಹಚ್ಚಿದ ಮೇಲೆ ನೀವು ಫೇಸ್ ವಾಶ್ ಮಾಡುವಾಗ ಯಾವುದಾದ್ರೂ ಫೇಸ್ ವಾಶ್ ಯೂಸ್ ಮಾಡಬೇಡಿ, ಹಾಗೆಯೇ ವಾಶ್ ಮಾಡಿ. ಫೇಸ್ ವಾಶ್ ಮಾಡಿದರೆ ಅದರಲ್ಲಿದ್ದಂತಹ ಅಂಶ ಎಲ್ಲವೂ ಕೂಡ ಹೋಗ್ತದೆ. ಅದಕ್ಕೋಸ್ಕರ ನೋಡಿ, ಇದರ ಹಚ್ಚಿ ಫಸ್ಟ್ ಡೇ ಒಂದೇ ಒಂದು ರಿಸಲ್ಟಲ್ಲೇ ಸ್ಕಿನ್ ತುಂಬಾ ಸಾಫ್ಟ್ ಆಗ್ತದೆ. ಯಾಕೆಂದರೆ ಅದರಲ್ಲಿ ವಿಟಮಿನ್ ಇ ವಿಟಮಿನ್ ಸಿಗುತ್ತೆ ನಮ್ಮ ಸ್ಕಿನ್ನಿಗೆ. ಹಾಗೆ ಬೀಟ್ರೂಟಲ್ಲಿ ಸ್ಕಿನ್ ಗ್ಲೋ ಆಗ್ತದೆ ನೋಡಿ. ಆಗ ಇದ್ದನ್ನು ಸ್ಕಿನ್ ನೋಡಿ, ಈಗ ನೋಡಿ ಸ್ಕಿನ್ ಎಷ್ಟು ಗ್ಲೋ ಆಗಿದೆ ಅಂಥೇಳಿ ನೀವೇ ನೋಡ್ಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹೀಗೆಯೇ ಬೇರೆ ಸ್ಕಿನ್ ಕೇರ್ ಟಿಪ್ಸ್ ಜೊತೆ, ಹೇರ್ ಕೇರ್ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.